ನಮಸ್ಕಾರ ವೀಕ್ಷಕರೇ, ಒಂದು ಬ್ರೇಕಿಂಗ್ ನ್ಯೂಸ್ ಏನಪ್ಪ ಅಂತಂದರೆ NMCಯಿಂದ ಕೌನ್ಸಿಲಿಂಗ್ ಪ್ರೊಸೀಜರ್ ಸಂಬಂಧಪಟ್ಟಾಗೆ ಸ್ಕೆಡ್ಯೂಲ್ ಆಲ್ರೆಡಿ ರಿಲೀಸ್ ಆಗಿದೆ. ಓಕೆ, ನಾನು ನಿಮಗೆ ಡೀಟೇಲ್ ಆಗಿ ನಿಮಗೆ ಸ್ಟೇಟ್ ಕೌನ್ಸಿಲಿಂಗ್ ಮತ್ತು ಆಮೇಲೆ MCC ಕೌನ್ಸಿಲಿಂಗ್ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ. ವಿಡಿಯೋನ ಕಂಪ್ಲೀಟ್ ವಾಚ್ ಮಾಡಿ. ಮತ್ತು ಆಮೇಲೆ MCC ಗೈಡೆನ್ಸ್ಗೆ ಆಗಿರ್ಬೋದು ಅಥವಾ KE ಕೌನ್ಸಿಲಿಂಗ್ ಗೈಡೆನ್ಸ್ಗಾಗಿ ಇನ್ನೂ ಕೆಲವು ಸೀಟ್ಗಳು ಉಳಿದಿವೆ. ಯಾರಿಗಾದರೂ ಗೈಡೆನ್ಸ್ ಬೇಕಾಗಿತ್ತು ಅಂದರೆ, ಮೆಂಬರ್ಶಿಪ್ ಬೇಕಾಗಿತ್ತು ಅಂದರೆ ನನಗೆ ವಾಟ್ಸಪ್ ಮಾಡಿ. ಓಕೆ, ಸೊ ನಾವು ಮೊದಲು ನೋಡೋಣ ಸ್ಟೇಟ್ ಅಂದರೆ NMCನಿಂದ ಬಂದಿರುವಂತಹ ಸ್ಕೆಡ್ಯೂಲಲ್ಲಿ MCC ಮತ್ತು ಆಮೇಲೆ ಸ್ಟೇಟ್ ಕೌನ್ಸಿಲಿಂಗ್ ಸ್ಕೆಡ್ಯೂಲ್ ನನಗೆ ತೋರಿಸ್ತಾ ಇದ್ದೀನಿ. ಚೆಕ್ ಮಾಡಿ. ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. NMCಯಿಂದ ಬಂದಿರುವಂಥ ಸ್ಕೆಡ್ಯೂಲ್ ಆಗಿದೆ. MCC ಈ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ 21 ಜುಲೈನಿಂದ 30 ಜುಲೈವರೆಗೂ ನಡೆಯುವಂಥದ್ದು. ಆಮೇಲೆ ಸೀಟ್ ಸಿಕ್ಕುವಂಥವ್ರು 6 ಆಗಸ್ಟ್ವರೆಗೆ ಸಮಯಾವಕಾಶವಿದೆ ಜಾಯ್ನಿಂಗ್ ಆಗೋದಕ್ಕಾಗಿ. ಓಕೆ, ಆಮೇಲೆ ಸ್ಟೇಟ್ ಕೌನ್ಸಿಲಿಂಗ್ ಸಂಬಂಧಪಟ್ಟಾಗಿ ನೋಡಿದ್ರೆ 30 ಜುಲೈನಿಂದ 6 ಆಗಸ್ಟ್ವರೆಗೂ ಈ ಒಂದು ಪ್ರಕ್ರಿಯೆ ನಡೆಯುತ್ತೆ. 12 ಆಗಸ್ಟ್ವರೆಗೂ ಕೊನೆಯ ದಿನಾಂಕವಿದೆ ಸೀಟ್ ಸಿಕ್ಕಿರುವಂಥ ಕಾಲೇಜಿಗೆ ಜಾಯ್ನ್ ಆಗೋದಕ್ಕಾಗಿ. ಸೊ ನಿಮಗೆ ಈಗ MCC ಸ್ಕೆಡ್ಯೂಲ್ ನಿಮಗೆ ಡೀಟೇಲ್ ತೋರಿಸ್ತಾ ಇದ್ದೀನಿ. ಇದೇ ರೀತಿ ಸ್ಟೇಟ್ ಕೌನ್ಸಿಲಿಂಗ್ ಡೀಟೇಲ್ಸ್ ಏನಪ್ಪ ಅಂದರೆ KE ಮುಖಾಂತರ ಬರುತ್ತೆ ನಮ್ಮ ಕರ್ನಾಟಕದಲ್ಲಿ. ಸೊ ಇಲ್ಲಿ ನೋಡ್ಬೋದು 21 ಜುಲೈನಿಂದ ನಿಮಗೆ 28 ಜುಲೈವರೆಗೂ ಸಮಯಾವಕಾಶವಿರುತ್ತೆ. ಪೇಮೆಂಟ್ ಫೆಸಿಲಿಟಿ ನಿಮಗೆ ಅಪ್ ಟು ನಿಮಗೆ 28 ಜುಲೈವರೆಗೂ ಇರುವಂಥದ್ದು. ಸೊ ಹಾಗಾಗಿ 22 ಅಪ್ ಟು 28ವರೆಗೆ ಏನಪ್ಪ ಅಂದರೆ ಚಾಯ್ಸ್ ಫಿಲ್ಲಿಂಗ್ ಯೂಸಲ್ಲಿ ಇರುತ್ತೆ. ಬಟ್ ಚಾಯ್ಸ್ ಲಾಕಿಂಗ್ ಏನಪ್ಪ ಅಂದರೆ 28 ಇರುತ್ತೆ. ಅಂದರೆ ಒಟ್ಟಾಗಿ ಲಾಕಿಂಗ್ ಮಾಡಿಲ್ಲ ಅಂದರೆ ಆಟೋಮೆಟಿಕ್ ಲಾಕ್ ಆಗುತ್ತೆ. ಒಟ್ಟಾಗಿ 21 28ವರೆಗೂ ಏನಪ್ಪ ಅಂದರೆ ಚಾಯ್ಸ್ ಫಿಲ್ಲಿಂಗ್ ಇರುವಂಥದ್ದು. ಓಕೆ, ಸೊ ಆಮೇಲೆ 29, 30 ಪ್ರೊಸೆಸಿಂಗ್ ಆಗುತ್ತೆ. ಒಟ್ಟಾಗಿ ರಿಸಲ್ಟ್ ನಾನು ನೋಡಿದಾಗ 31 ಜುಲೈ ನಮಗೆ ರಿಸಲ್ಟ್ ಅವೈಲೇಬಲ್ ಆಗುತ್ತೆ. ಆಮೇಲೆ ಸಿಕ್ಕಿರುವಂಥವ್ರು ಸೀಟ್ ಸಿಕ್ಕುವಂಥವ್ರು 1 ರಿಂದ 6 ಆಗಸ್ಟ್ವರೆಗೆ ಅಲ್ಲಿ ಜಾಯ್ನ್ ಆಗ್ಬೋದು. ಓಕೆ, ಸೊ ಆಮೇಲೆ ನೋಡ್ಬೋದು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಇದೇ ರೀತಿ ಏನಪ್ಪ ಅಂದರೆ ಸೆಕೆಂಡ್ ರೌಂಡ್ ಸಹ ಈಸಿಲಿ ಸ್ಕೆಡ್ಯೂಲ್ ಆಗಿದೆ. ಸೊ ಓಕೆ, ಡೀಟೇಲ್ PDF ಲಿಂಕ್ ನಾನು ನಿಮಗೆ ವಾಟ್ಸಪ್ ಚಾನಲಲ್ಲಿ ಹಾಕಿರ್ತೇನೆ. ಆಲ್ರೆಡಿ ಸ್ಕೆಡ್ಯೂಲ್ ನೋಡಿದ್ರೆ ಈಗ ಏನು ಆಗ್ಬೋದಪ್ಪ ಅಂದರೆ KE ಮೊದಲನೇ ರೌಂಡ್ ನಡೆಸ್ತಾ ಇದೆ. ಈಗ ಕಂಬೈನ್ ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೆಸ್ಬೋದು. ಹಾಗಾಗಿ ಏನಾಗುತ್ತೆ ಅಂದರೆ ಈ ಒಂದು ಫಸ್ಟ್ ರೌಂಡ್ ಆಪ್ಷನಿಟಿ ನೋಡಿದ್ರೆ ಇದನ್ನೇನಪ್ಪ ಅಂತ ಇನ್ನೂ ಎಕ್ಸ್ಟೆಂಡ್ ಮಾಡ್ತಾರೆ. ಓಕೆ, ಸೊ ಎಕ್ಸ್ಟೆಂಡ್ ಮಾಡಿದಾಗಲೇನಪ್ಪ ಅಂತಂದರೆ ಕಂಬೈನ್ ನಡೆಸ್ಬೋದು. ಇಲ್ಲಪ್ಪ ಅಂದರೆ ಮೊದಲನೇ ರೌಂಡ್ ಕಂಪ್ಲೀಟ್ ಮಾಡೋದು. ಟೋಟಲ್ ಏನಪ್ಪ ಅಂದರೆ KE ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಕಂಬೈನ್ ಈಗಲೂ ಮಾಡ್ಬೋದು. ಸ್ಕೆಡ್ಯೂಲ್ ಆಲ್ರೆಡಿ ಬಂದಿದೆ. ಅದರ ಅನುಗುಣವಾಗಿ ಟೈಮ್ನ ಎಕ್ಸ್ಟೆಂಡ್ ಮಾಡಿ ಸಹ ಏನಪ್ಪ ಅಂದರೆ MBBS ಆಗಲಿ ಡೆಂಟಲ್ ಆಗಲಿ ಆಯುಷ್ ಸಂಬಂಧಪಟ್ಟಾಗಿ ಅವರು ಕಂಬೈನ್ ಈ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ನಡೆಸ್ಬೋದು. ಸೊ ಇದಕ್ಕೇನೋ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಹಾಕಿ. ಯಾರಿಗಾದ್ರೂ ಮೆಂಬರ್ಶಿಪ್ ಬೇಕಾಗಿತ್ತು ಅಂದರೆ ಇನ್ನೊಂದು 5-6 ಸೀಟ್ಗಳಿವೆ. ಇಂಟ್ರೆಸ್ಟ್ ಇದ್ದರೆ ಮೆಂಬರ್ಶಿಪ್ ಪಡ್ಕೊಳ್ಳಿ. ಡೆಫಿನೆಟ್ಲಿ ಅಪ್ ಟು ಎಂಡ್ವರೆಗೂ ನಿಮಗೆ ಗೈಡೆನ್ಸ್ ಕೊಡ್ತೇನೆ. ಮ್ಯಾನೇಜ್ಮೆಂಟ್ ಆಗಲಿ ಅಥವಾ ಡೀಮ್ಡ್ ಯೂನಿವರ್ಸಿಟಿ ಇಂಟ್ರೆಸ್ಟ್ ಇತ್ತು ಅಂದರೂ ಸಹ ವಾಟ್ಸಪ್ ಮಾಡಿ. ಇದೇ ರೀತಿ ಅಪ್ಡೇಟ್ ನೀಡ್ತಾ ಇರ್ತೀನಿ. ಮತ್ತಷ್ಟು ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.